ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಎಡಿಟಿಂಗ್ ನಡೀತಾ ಇದೆ. ಎಡಿಟಿಂಗ್ ನಡೀತಾ ನಾನು ಹೇಳಿದ್ನಲ್ಲ, ಎಲ್ಲವನ್ನು ಮಾರ್ಕಿಂಗ್ ಎಲ್ಲ ಮಾಡಿದ್ವಿ. ಈ ಟೈಮ್ನಲ್ಲೇ ನಮಗೆ ಸಾಂಗನ್ನು ಮುಗಿಸ್ಕೊಂಡ್ಬಂದಂತಹ ನಮ್ಮ ಚಿತ್ರತಂಡ, ಆ ಸಾಂಗ್ ಹೋಯಿತು, ಡೆವಲಪಿಂಗ್ ಆಯಿತು, ಎಲ್ಲವೂ ಆಯಿತು. ಅದು ಟೆಲಿಸೀನಿಂಗ್ ಆಯಿತು, ಟೆಲಿಸೀನಿಂದ ಟೇಪ್ ಬಂತು, ಟೇಪನ್ನು ಅಪ್ಲೋಡ್ ಎಲ್ಲ ನೋಡಿದ್ರೆ ಮಂಜು ಅವರ ಆ ಒಂದು ಇನ್ಸ್ಟ್ರಕ್ಷನ್ಸ್ ಏನಿತ್ತು, ತುಂಬ ಗ್ಲಾಮರಸ್ ಆಗಿ ಮಾಡ್ಕೊಂಬನ್ನಿ, ತುಂಬ ಚೆನ್ನಾಗಿ ಮಾಡ್ಕೊಂಬನ್ನಿ, ಯಾವುದೇ ಕಾರಣಕ್ಕೂ ಅವರು ಹೇಳಿದ್ರು ಅನಿಸತ್ತೆ. ಅದು ಈ ಒಂದು ವಿಷಯದಲ್ಲಿ ನನಗೆ ಪಾಪ ನಾನು ಮಂಜು ಅವ್ರನ್ನ ದೂಷಿಸಲ್ಲ. ಹೇಳಿದ್ರೋ ಹೇಳಿಲ್ವೋ ಅದು ಭಗವಂತನಿಗೆ ಗೊತ್ತು. ಆದರೆ ನನ್ನ ಯಾವ ಮಾತುಗಳನ್ನು ಚಿತ್ರತಂಡ ಪಾಲಿಸೇ ಇಲ್ಲ, ಇನ್ಕ್ಲೂಡಿಂಗ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಆ ಕ್ಷಣದಲ್ಲಿ ಹೋದಂತಹ ಮ್ಯಾಥ್ಯೂ ಕೂಡ ಎಲ್ಲರೂ ನಿರ್ಮಾಪಕರ ಆದೇಶದಂತೆ ಆ ಎರಡು ಸಾಂಗನ್ನು ಚಿತ್ರೀಕರಿಸ್ಕೊಂಡು ಬಂದಿದ್ದಾರೆ. ನಾನು ಮತ್ತು ಲಕ್ಷ್ಮಣ್ ರೆಡ್ಡಿ, ನಾನು ಹಿಂದಿನ ರಾತ್ರಿನೇ ಕೇಳಿದೆ ಲಕ್ಷ್ಮಣ್ ರೆಡ್ಡಿನ. ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಟೆಲಿಸೀನ್ ಯಾಕೆ ಬಂದಿದ್ದ ತಕ್ಷಣ ಅದನ್ನು ಇದು ಮಾಡಿದ ತಕ್ಷಣ ಏನಪ್ಪ ಸಿಂಕೆಲ್ಲ ಮಾಡಿದ್ರಲ್ಲ ಹೇಗಿದೆ ಅಂತ ಕೇಳಿದೆ. ಸರ್ ಚಾಲ ಬಾಗುಂದಿ ಸರ್ ಅಂತಂದರು. ಚಾಲ ಬಾಗುಂದಿ ಅಂತಂದರೆ ಓಕೆ, ಎಡಿಟ್ರಾಗಿ ಅವರು ಫೀಲ್ ಮಾಡಿದ್ದಾರೆ ಅಂದರೆ ಓಕೆ ಅಂತೆಲ್ಲ ಹೇಳಿ ಅರ್ಲಿ ಇನ್ ದ ಮಾರ್ನಿಂಗ್ ಹೋಗಿ ಅರಳಿ ಮರ ನಮಸ್ಕಾರ, ಎಡಿಟಿಂಗ್ ರೂಮ್ ನಮಸ್ಕಾರ, ಆವಿಡ್ ಟೇಬಲ್ ನಮಸ್ಕಾರ, ಕೂತು ಆನ್ ಮಾಡಿದ್ರೆ ರಶಸ್ ನೋಡ್ತಾ ಇದ್ದೇನೆ. ನನ್ನ ಯಾವ ಮಾತು ಅಲ್ಲಿಲ್ಲ. ಆದಿತ್ಯ ಅವರು ಡ್ಯಾನ್ಸ್ ಮಾಡಬಾರ್ದು ಅಂತ ಹೇಳಿದ್ದೆ, ಆದಿತ್ಯ ಉಸಿರೇ ಉಸಿರೇ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆದಿತ್ಯ ನಗಬಾರ್ದು ಅಂತ ಹೇಳಿದ್ದೀನಿ, ಆ ಸಾಂಗ್ ಎಲ್ಲ ಸಾಂಗಲ್ಲೂ ನಗ್ತಾ ಇದ್ದಾರೆ. ರಕ್ಷಿತನ ಓವರ್ ಆಗಿ ಗ್ಲಾಮರೈಸ್ಡ್ ಆಗಿ ಶೂಟ್ ಮಾಡಬೇಡಿ ಅಂತ ಹೇಳಿದ್ದೆ, ಆಕೆಯನ್ನು ನೀರಿನಲ್ಲದ್ದಿದ್ದಾರೆ, ಆಕೆಯನ್ನು ವಿಚಿತ್ರವಾಗಿ ಶೂಟ್ ಮಾಡಿದ್ದಾರೆ. ಕೊನೆಗೆ ಆಕೆ ಆದಿತ್ಯ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ನಾಯಿ ಮರಿ ಹಾಗೆ ಕೂಡ ಅಂಬೆಗಾಲು ಹಿಡ್ಕೊಂಡು ಬರ್ತಾರೆ. ಆಗಿನ ಕಾಲದಲ್ಲಿ ಅದೊಂದು ಟ್ರೆಂಡ್ ಏನು ಅಂತಂದರೆ, ಹೀರೋ ನಡ್ಕೊಂಡು ಹೋಗ್ತಾ ಇದ್ರೆ ಹೀರೋಯಿನ್ನು, ಇಲ್ಲ ಹೀರೋಯಿನ್ ನಡ್ಕೊಂಡು ಹೋಗ್ತಾ ಇದ್ರೆ ಹೀರೋನು ನಾಯಿಗಳ ಥರ ಬೀಚಲ್ಲಿ ಹಿಂಗೆ ನಡ್ಕೊಂಬರೋದು. ಅದೊಂದು ಟ್ರೆಂಡ್. ಅದೇನು ಅಂತ ನನಗೆ ಗೊತ್ತಿರಲಿಲ್ಲ, ಇವತ್ತರೆಗೂ ನನಗೆ ಗೊತ್ತಿಲ್ಲ. ಇನ್ನೂ ಟ್ರೆಂಡ್ ಇಷ್ಟು ಬದಲಾಗಿದ್ರು ಕೂಡ ಆ ಒಂದು ನಾಯಿ ನಡಿಗೆ ಯಾಕೆ ಗೊತ್ತಿಲ್ಲ. ಪಾರ್ಟ್ ಎದೆ ಒಡೆದೋಯ್ತು. ಏನು ರೆಡ್ಡಿ ಅವರೇ ಅಂತ ಕೇಳಿದೆ. ಬಾಗುಂದಿ ಕದ ಸರ್ ಅಂದರೆ ತುಂಬ ಬೇರೆ ವಿಧದಲ್ಲಿ ಹೋಗ್ತಾ ಇದ್ದಂತಹ ಆ ಆ ಒಂದು ಸ್ಕ್ರೀನ್ ಪ್ಲೇಗೆ ಇದೊಂದು ಬೇರೆ ನಿಟ್ಟಿನಲ್ಲಿ ಹೋಗ್ತಾ ಇರೋದು ಇವ್ರಿಗೆಲ್ರಿಗೂ ಇಷ್ಟವಾಗ್ತಾ ಇದೆ, ಎಕ್ಸೆಪ್ಟ್ ಫಾರ್ ದ ಡೈರೆಕ್ಟರ್. ನಾನು ಅಲ್ಲೇ ಐ ವಾಸ್ ಮೆಂಟಲಿ ಪ್ರಿಪೇರ್ಡ್. ಖಂಡಿತವಾಗ್ಲೂ ಈ ಎರಡು ಸಾಂಗಲ್ಲಿ ಉಸಿರೇ ಸಾಂಗ್ ನಿಲ್ತ್ಕೋಬೋದು. ಇನ್ನೊಂದು ಸಾಂಗ್ ನೋಡ್ರಿ ಮನ್ಸ್ನಲ್ಲೇ ಇಲ್ಲ. ಅದು ಆ ಸಾಂಗ್ ಖಂಡಿತವಾಗ್ಲೂ ಲಾಸ್ಟ್ ಕಾಪಿ ಬಂದಮೇಲೆ ಚಾಪ್ ಆಫ್ ಅಂತ ನಾನು ಫುಲ್ಲು ಪ್ರಿಪೇರ್ ಆಗಿದ್ದೆ. ಆ ನಿಟ್ಟಿನಲ್ಲಿ ಲೆಟ್ಸ್ ಎಡಿಟ್ ದ ಸಾಂಗ್ ಆಲ್ಸೋ ಅಂತ ಹೇಳಿ ಸಾಂಗ್ ಎಡಿಟ್ ಮಾಡಬೇಕಾದ್ರೂ ಕೂಡ ನಾನು ಕೂತಂತಹ ವ್ಯಕ್ತಿ ಅಲ್ಲ. ಒಂದು ಬ್ಯೂಟಿಫುಲ್ ಕಾಫಿ ಎಲ್ಲ ಹೊಡೆದಿಲ್ಲ, ಆಗಿ ಕುಡ್ದಾಗಿ ಹೊರಗೆ ಬಂದಮೇಲೆ ಇನ್ನೇನಿದೆ, ಏನು ಮಾಡ್ಬೋದು, ನನ್ನ ಆ ಒಂದು ಎಡಿಟಿಂಗ್ನಲ್ಲಿ ಅಂದರೆ ಸ್ಕ್ರೀನ್ ಪ್ಲೇನಲ್ಲಿ ಇನ್ನೇನಾದರೂ ಇದೆಯಾ, ಇದೆಲ್ಲವನ್ನು ಮಾಡ್ತಾ ಇರಬೇಕಾದ್ರೆ ನಾನು ನಿಮ್ಗೆ ಹೇಳಿದೆ ಲಾಸ್ಟ್ ಟೈಮಲ್ಲಿ, ಐ ಗಾಟ್ ಎ ಕಾಲ್ ಫ್ರಮ್ ಜಾಕ್ ಮಂಜು. ಏನು ಅಂತಂದರೆ, ಸರ್ ಸೆನ್ಸಾರ್ ಆಫೀಸರ್ ಕರೀತಾ ಇದ್ದಾರೆ. ನಾನು ಹಿಂದಿನ 2 ಎಪಿಸೋಡ್ ಹಿಂದೆ ಹೇಳಿದ್ದೆ, ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಚಲನಚಿತ್ರರಂಗದ ಇತಿಹಾಸದಲ್ಲೇ ಸಿನಿಮಾ ಒಂದು ತಯಾರಾಗಬೇಕಾದ್ರೆ, ಸಿನಿಮಾ ಒಂದು ಇನ್ನೂ ತಯಾರಾಗಿ ಇನ್ನೂ ರೀರೆಕಾರ್ಡಿಂಗ್ ಎಫೆಕ್ಟ್ಸ್ ಈ ಹಂತದಲ್ಲಿ ಇರಬೇಕಾದ್ರೇ ಒಂದು ಸೆನ್ಸಾರ್ ಆಫೀಸರಿಂದ ಒಂದು ಕರೆ ಬಂದು ನಮ್ಮನ್ನು ಕರ್ಕೊಂಡೋಗಿ ಸೆನ್ಸಾರ್ ಆಫೀಸಲ್ಲಿ ಕೂರಿಸ್ಕೊಂಡಂತಹ ದಿನ ಅದು ಇರಲಿಲ್ಲ. ನಾವೇ ಮೊದಲಿಗರು, ನಾವೇ ಫಸ್ಟ್. ಏನಪ್ಪ ಮಂಜು ಸರ್ ಅಂತಂದರೆ, ಸರ್ ಸೆನ್ಸಾರ್ ಆಫೀಸರು ಕರೀತಾ ಇದ್ದಾರೆ, ನಾವು ಹೋಗಬೇಕಂತೆ. ನಾವೇನಕ್ಕೆ ಹೋಗ್ಬೇಕಂತೆ, ಯಾಕೆ ಇನ್ನೂ ಕಾಪಿ ರೆಡಿ ಆಗಿಲ್ಲ, ಏನೂ ಆಗಿಲ್ಲ, ಸೆನ್ಸಾರ್ಗೆ ಅಪ್ಲೈ ಮಾಡಬೇಕು. ಈಗೆಲ್ಲ ಆನ್ಲೈನ್, ಆಗೆಲ್ಲ ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡ್ಕೊಂಬಂದರೆ ಒಂದು ಡೇಟ್ ಕೊಡೋರು, ಆ ಡೇಟಲ್ಲಿ ಅವ್ರು ನೋಡೋರು, ಈ ಥರ ಇತ್ತು. ಇದನ್ನು ಹೇಳ್ತಾ ಹೋಗ್ತೇನೆ. ನಾವೇನೂ ಆಗೇ ಇಲ್ಲ. ಏನಕ್ಕೆ ಮಂಜೋಣ, ಏನಕ್ಕೆ ಹೋಗಬೇಕು ಅಂತಂದೆ. ಇಲ್ಲ ಸರ್ ಏನೂ ಗೊತ್ತಿಲ್ಲ, ಭೇಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೋರ್ಮಂಗಲದಲ್ಲಿ ಆಫೀಸ್, ಹೋಗಿ ಬರೋಣ, ಅದರಲ್ಲಿ ಏನಂತೆ ಅಂತ ಹೇಳಿ ನಾನು, ಮಂಜು ಸರ್ ಮತ್ತು ರಾಜಣ್ಣ ಸರ್, ನಾವು 3 ಜನ ವಿ ಟ್ರಾವೆಲ್ ಟು ಸೆನ್ಸಾರ್ ಆಫೀಸರ್ ಹತ್ರ ಹೋದ್ವಿ. ಸೆನ್ಸಾರ್ ಆಫೀಸ್ ಒಳಗಡೆ ಕೂತ್ವಿ. ಅಲ್ಲಿ ಯಾರೋ ಬಂದಿದ್ರು, ಪಾಪ ಏನೋ ನೆಗೆಟಿವ್ ಕಟಿಂಗು ಅದು ಇದೆಲ್ಲ ಏನೋ ಇರುತ್ತೆ, ಅದೆಲ್ಲ ಆಯಿತು. ಅವರೊಬ್ಬರು ಯಾರೋ ಬಂದರು. ಅಲ್ಲಿ ಒಂದು ಖುಷಿ ಏನು ಅಂತಂದರೆ, ಪ್ರತಿಯೊಬ್ಬ ನಿರ್ಮಾಪಕರು ಒಳಗೆ ಹೋಗ್ತಾರೆ, ತಮ್ಮ ಸರ್ಟಿಫಿಕೇಟನ್ನು ಹೊರಗೆ ತರ್ತಾರೆ. ಅಂದರೆ ದೇ ಆರ್ ಸಕ್ಸಸ್ಫುಲ್ ಅನ್ನೋ ಥರದಲ್ಲಿ ಅದು ಸೆನ್ಸಾರ್ ಆಫೀಸಲ್ಲಿ ಆಗುತ್ತದು. ಆ ನಿಟ್ಟಿನಲ್ಲಿ ಒಂದಿಬ್ಬರು ಬರ್ತಾ ಇರ್ಬೇಕಾದ್ರೆ, ಸರ್ ಏನು ಸರ್ ಇಲ್ಲಿ ಏನೋರು, ಸರ್ ಹೀಗೆ ಬಂದಿದ್ದೀವಿ ಸರ್, ಕರೆದಿದ್ದಾರೆ ಅನ್ನೋದು. ಸೆನ್ಸಾರ್ ಆಯಿತಾ ಸರ್, ಆಯಿತು ಸರ್, ನಮ್ಮ ಸರ್ಟಿಫಿಕೇಟ್ ಸರ್, ಈ ಥರ ಎಲ್ಲ ಆಗ್ತಿರ್ಬೇಕಾದ್ರೆ ನಮಗೆ ಬುಲಾವ್ ಬಂತು. ಫಸ್ಟ್ ನಾನು ಎಂಟ್ರಾದೆ. ಹಿಂದೆ
ಮಂಜು ಸರ್, ಅದ್ರ ಹಿಂದೆ ರಾಜಣ್ಣ ಸರ್, 3 ಜನ ಹೋಗಿ ಕೂತ್ವಿ. ಅಲ್ಲಿ ಇದ್ದಂತಹ ವ್ಯಕ್ತಿ ನಾಗರಾಜ್ ಅನ್ಸುತ್ತೆ, ನಾಗರಾಜ್, ಎಸ್, ಅದನ್ನು ಚೆಕ್ ಮಾಡ್ತೀನಿ, ರೀಚೆಕ್ ಮಾಡ್ತೀನಿ. ಅಲ್ಲಿ ಕೂತಿದ್ರು. ಸರ್ ನಾವು ಈ ಥರ ಡೆಡ್ಲಿ ಸೋಮ, ಹಾಂ ಬನ್ನಿರಿ ಕೂತ್ಕೊಂಡ್ರಿ ಅಂದರು. ಕೂತ್ಕೊಂಡ್ವಿ, ಎಲ್ಲ ಆಯಿತು. ಯಾರನ್ನು ಕೇಳು ನೀವು ಈ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ನಮ್ಮ ಮುಂದೆ ಇಟ್ಟಂತಹ ಪ್ರಶ್ನೆ. ನಾವಂದು ಯಾರನ್ನೇನು ಕೇಳಿ ಮಾಡಬೇಕು ಅಂತಂದ್ವಿ. ಯಾಕೆ ಅಂತಂದರೆ ಇದು ಕೇಳಬೇಕಾದ ದಿನಗಳೆಲ್ಲ ಆಗಿ ಸತ್ತು ಹೋಗಿದೆ, ಅದು ಸಮಾಧಿ ಆಗೋಗಿದೆ. ಇದು ಯಾವುದೋ ಹೊಸ ಪ್ರಶ್ನೆ ಎದ್ದೇಳ್ತಾ ಇದೆ. ಯಾರನ್ನೇನು ಕೇಳಬೇಕು ಸರ್ ಅಂತಂದ್ವಿ. ಇಲ್ಲ ಪರ್ಮಿಷನ್ಸ್ ಎಲ್ಲ ತೊಗೊಂಡಿದ್ದೀವಿ ಸರ್. ಯಾರಿಂದನೂ ನಮಗೆ ಯಾವುದೇ ಕಾರಣಕ್ಕೂ ಒಂದು ಚಕಾರ ಕೂಡ ಎದ್ದೇಳಲ್ಲ ಸರ್. ಆ ನಿಟ್ಟಿನಲ್ಲಿ ನಾವೆಲ್ಲವನ್ನು ಪಕ್ಕ ಪ್ಯಾಕ್ ಮಾಡಿದ್ದೀವಿ, ರೈಟ್ ಫ್ರಮ್ ಅಶೋಕ್ ಕುಮಾರ್ ಸರ್ ಟು ಎವ್ರಿ ಒನ್. ಆವಾಗ ಇನ್ನೂ ರಾಜಶೇಖರ್ ಬದುಕಿದ್ರು, ರಾಜಶೇಖರ್ ಇದ್ದರು, ಜಯಶ್ರೀಮ್ಮ ಇದ್ದರು, ಅವ್ರು ಯಾರು ಇನ್ನೊಬ್ರು ಅವ್ರ ತಾಯಿ, ಸೋಮನ ತಾಯಿ ಇದ್ದರು, ಸೋಮನ ಅಣ್ಣ ಇದ್ದರು, ಎಲ್ಲರೂ ಇದ್ದರು. ಯಾರೂ ನಮ್ಗೆ ಯಾವ ತೊಂದರೆಯೂ ಕೊಟ್ಟಿಲ್ಲ. ಕಾರಣ ಏನು ಅಂತಂದರೆ ನಮ್ಮ ಕತೆ. ಯಾರಿಂದ ನಮಗೇನು ತೊಂದರೆ ಆಗಲ್ಲ ಸರ್ ಅಂತಂದರು. ಹೆಂಗೆ ಚಿತ್ರೀಕರಣೆ ಮಾಡ್ತಾಯಿದ್ದೀರಾ ಅಂದರೆ ಹೌ ಯು ಆರ್ ಗೋಯಿಂಗ್ ಅಂತಂದರು. ಹೇಗೆ ಅಂತಂದರೆ ರಿಯಾಲಿಟಿ ಏನಿದೆಯೋ ಅದೆಲ್ಲವನ್ನೂ ಮಾಡ್ತಾಯಿದ್ದೀವಿ ಸರ್. ನೀವು ಈ ಸಿನಿಮಾ ಮಾಡೋಂಗಿಲ್ಲ ರೀ ಅಂತಂದರು. ದಟ್ ವಾಸ್ ಎ ಶಾಕ್. ಏನು ಸರ್ ಅಂತಂದ್ವಿ. ನೀವು ಈ ಸಿನಿಮಾ ಮಾಡೋಂಗಿಲ್ಲ, ಯಾಕೆ ಸರ್ ಏನಾಗಿದೆ ಅಂತಂದರು. ಇಲ್ಲ ನಾಳೆ ಬೆಳಗ್ಗೆ ಏನಾದ್ರು ಕೇಸ್ ಹಾಕಿದ್ರೆ, ನಾಳೆ ಬೆಳಗ್ಗೆ ಏನಾದ್ರು ಮಾಡ್ತು ಅಂತಂದರೆ ಸೆನ್ಸಾರ್ ನಾವು ವಿ ಆರ್ ಆನ್ಸರಬಲ್ ಅಂತಂದರು. ಯಾರು ಕೇಸ್ ಹಾಕ್ತಾರೆ ನಿಮಗೆ ಫಸ್ಟು ನಮ್ಗೆ ಅದನ್ನು ಹೇಳಿ ಅಂತಂದರೆ. ನಿಮಗೆ ನೆನಪಿದೆಯಾ ಎಪಿಸೋಡ್ ನಂಬರ್ 34, ಒಬ್ಬ ನಮಕ್ ಹರಾಮ್ ನನ್ನ ಮಗನ್ನ ನೆನಪಲ್ಲಿ ಇಟ್ಕೊಳ್ಳಿ, ಇವ್ನ ವಿಷಯವನ್ನು ತರ್ತೀನಿ ಅಂತ ಹೇಳಿದ್ದೆ, ನೆನಪಿದೆಯಾ? ಅಲ್ಲಿ ಏನಾಗಿತ್ತು, ನನ್ನ ಮಾಂಟೇಜಸ್ಸು ಮತ್ತು ನನ್ನ ಆ್ಯಕ್ಷನ್ನು ಇದನ್ನೆಲ್ಲ ಶೂಟ್ ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ರಕ್ತವನ್ನು ಅಫ್ಕೋರ್ಸ್ ಅದನ್ನು ನಾವು ಬಳಸಲೇಬೇಕಾಗುತ್ತೆ. ಅದು ಏನು ಒರಿಜಿನಲ್ ರಕ್ತ ಏನ್ರಿ ಅಲ್ಲ, ನಾವು ಮಾಡಿಕೊಂಡಂತಹ ಒಂದು ಡಮ್ಮಿಯಲ್ಲಿ ಏನಿರುತ್ತೆ, ಒಂದು ಡೂಪ್ಲಿಕೇಟ್ ಏನಿರುತ್ತೆ, ಆ ರಕ್ತ ಅದು. ಒಬ್ಬ ನಮಕ್ ಹರಾಮ್ ಏನು ಮಾಡಿದ್ದಾನೆ ಅಂತಂದರೆ, ಯಾರೋ ಆಗದೇ ಇರೋನು ಲೆಟ್ರ್ಗಳನ್ನು ಬರೆದಿದ್ದಾನೆ ಸೆನ್ಸಾರ್ಗೆ. ಏನು ಅಂತಂದರೆ, ಡೆಡ್ಲಿ ಸೋಮ ಅನ್ನೋ ಒಂದು ಸಿನಿಮಾ ತಯಾರಾಗ್ತಾ ಇದೆ. ಈ ಸಿನಿಮಾದಲ್ಲಿ 15 ದಿನದಿಂದ ನಾನು ನೋಡ್ತಾನೆ ಬರ್ತಾ ಇದ್ದೇನೆ, ಎಲ್ಲಿ ನೋಡಿದ್ರು ಅಲ್ಲಿ ರಕ್ತಪಾತ, ಎಲ್ಲಿ ನೋಡಿದ್ರು ಅಲ್ಲಿ ಎಲ್ಲರೂ ಒಬ್ರನ್ನೊಬ್ಬರನ್ನ ಕತ್ತರಿಸಿ ಹಾಕ್ತಾ ಇದ್ದಾರೆ. ಈ ಥರ ಹೇಳಿ ಅವನ ಮನೆ ಕಾಯುವಾಗ ಯಾವನೋ ಒಂದು ಹತ್ತತ್ರ ಒಂದು 500 ಪತ್ರ ಬರೆದಿದ್ದಾನೆ ಕಣ್ರಿ. 500 ಪತ್ರ. ಮನುಷ್ಯನ ಅವನು ನಮಕ್ಕರಾಮಲ್ಲ ರೀ, ನಾಮರ್ದ್ ನನ್ನ ಮಗ. ಮುಂದೆ ನಿಂತ್ಕೊಂಡು ಯಾವತ್ತು ಯುದ್ಧ ಮಾಡಬೇಕು, ಹಿಂದೆ ನಿಂತ್ಕೊಂಡು ಮಾತಾಡೋದು ಇದೆಲ್ಲ ತಪ್ಪು. ಏನಾಗಿದೆ ಸರ್ ಅಂತಂದರೆ, ಸುಮ್ಮನೆ ಆ ಪತ್ರದ ಆ ರಾಶಿಯನ್ನು ತೆಗೆದು ಹಂಗಿಡ್ತಾರೆ. ಇಷ್ಟು ಲೆಟರ್ಸ್ ಬಂದಿದೆ ರೀ ಸೆನ್ಸಾರ್ ಆಫೀಸ್ಗೆ, ನೀವು ಮಾಡ್ತಾರೋ ಇದು ಹೀಗಿದೆ ಅಂತ. ಸೊ ನನಗೆ ಏನು ಅನ್ನಿಸ್ತಾ ಇದೆ, ನಿಮ್ಮ ಪಿಕ್ಚರ್ನ ನೋಡೋದಕ್ಕೂ ಕೂಡ ಅದು ಅರ್ಹತೆ ಇಲ್ಲ ಅಂತ ನನ್ನ ಭಾವನೆ ಅಂತಂದರು. ನನ್ನ 2 ನಿರ್ಮಾಪಕರಿಗೂ ಕೈಕಾಲು ನಡ್ಕ ಬಂದ್ಬಿಡ್ತು. ಅಫ್ಕೋರ್ಸ್ ನನಗೂ ಬಂತು. ಮುಂದೇನು ಅನ್ನೋ ಥರದ್ರಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಫಾರ್ ದ ಫಸ್ಟ್ ಟೈಮ್ ಸರೆಂಡರ್ ಆಗೋದಕ್ಕೆ ಶುರು ಮಾಡಿದ್ವಿ. ಯಾಕೆ ಅಂತಂದರೆ, ಕನ್ನಡಿಗರಾಗಿ ನಮ್ಮಲ್ಲೇ ಇದ್ದು ನಮ್ಮ ಬೆನ್ನ ಹಿಂದೆ ಒಬ್ಬ ಚೂರಿ ಹಾಕಿದ್ನಲ್ಲ, ಆ ಒಂದು ವಿಷಯಕ್ಕೆ ಭಯ ಬಂದ್ಬಿಡ್ತದೆ. ನೋಡಿ, ಪತ್ರ ಇಟ್ಟರು, ನಮ್ಮ ಮುಂದೆ ಒಂದಷ್ಟು ಪತ್ರಗಳನ್ನು ಇಟ್ಟರು. ಮಂಜು ಹೇಳಿದ್ರು, ತದನಂತರದ ದಿನಗಳಲ್ಲಿ ಮಂಜು ಹೇಳಿದ್ರು, ನನ್ನ ಮಗ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಾಗೋಯ್ತು ಸರ್ ಅಂತಂದರು. ಹೇಳಿ ಅಂತಂದೆ, ಹೇಳಲಿಲ್ಲ ಅವರು. ಬೇಡ ಸರ್ ಇದು ದೊಡ್ಡ ಗಲಾಟೆ ಆಗಿಬಿಡುತ್ತೆ ಅಂತಂದರು. ನನ್ನ ಮಗ ಅವನೇನಾದ್ರು ನಿಜವಾಗ್ಲೂ ಗೊತ್ತಾಗೋಗ್ಬಿಟ್ಟಿದ್ರೆ ಅದ್ರ ಪರಿಸ್ಥಿತಿ ಆದರೂ ಇದೇ ಬೇರೆ ಆಗಿರೋದು. ವಿಧಿ ಇರಲಿಲ್ಲ, ಸರೆಂಡರ್ ಆದ್ವಿ ಸರ್. ಈಗೇನು ಮಾಡ್ಬೋದು ಸರ್ ಅಂತಂದೆ. ಶೀರ್ಷಿಕೆ ಕೊಡಲ್ಲ ಅಂತಂದರು. ಎದೆ ಒಡೆದೋಯ್ತು ವೀಕ್ಷಕರೇ, ಈ ಎದೆ ಇದೆಯಲ್ಲ ಅದು ಒಡೆದೋಯ್ತು. ಡೆಡ್ಲಿ ಸೋಮ ಅನ್ನೋ ಶೀರ್ಷಿಕೆ ಕೊಡಲ್ಲ ಅನ್ನೋದಕ್ಕೆ ಸೆನ್ಸಾರ್ ಆಫೀಸರ್ ಯಾರು ಸೆನ್ಸಾರ್ ಆಫೀಸರ್? ಅದನ್ನು ತೊಗೊಂಡೋಗಿ ನಾವು ಚೇಂಬರ್ಗೆ ಕೊಟ್ಟಾಗ ಚೇಂಬರ್ ತೀರ್ಮಾನ ಮಾಡುತ್ತೆ. ಚೇಂಬರ್ ನಮ್ಗೆ ಎಲ್ಲ ಥರದ್ರಲ್ಲೂ ನಾವು ನಾಳೆ ಬೆಳಗ್ಗೆ ರಿಲೀಸ್ ಮಾಡಬೇಕಾದ್ರೆ ಈ ಒಂದು ಪೋಸ್ಟರ್ಸ್ ಚೆನ್ನಾಗಿದೆ, ಈ ಒಂದು ಪೋಸ್ಟರ್ಸ್ ಚೆನ್ನಾಗಿಲ್ಲ, ಇದೆಲ್ಲದರಲ್ಲೂ ಚೇಂಬರ್ ಮುಂದೆ ನಿಂತು ಮುಂದಾಳತ್ವವನ್ನು ವಹಿಸಿಕೊಂಡು ಒಂದು ಸೀಲ್ ಆ್ಯಂಡ್ ಸರ್ಟಿಫಿಕೇಟ್ ಮಾಡಿ ಕೊಡುತ್ತೆ. ಅದನ್ನು ನೋಡಿ ಸೆನ್ಸಾರ್ ಆಫೀಸರ್ ಬೇರೆ ಏನೋ ಮಾಡ್ತಾರೆ. ಓಕೆ, ನೀವು ಸೆನ್ಸಾರ್ ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂದಮೇಲೆ ಈ ಮಾತುಗಳನ್ನ ಹೇಳಬೇಕು. ಮೊದಲನೇ ದಿನವೇ ಕರೆಸಿ 500 ಪತ್ರಗಳನ್ನ ಮುಂದೆ ಇಟ್ಟು ಡೆಡ್ಲಿ ಸೋಮ ಅನ್ನೋ ಶೀರ್ಷಿಕೆನೇ ಕೊಡಲ್ಲ ಅಂತ ನಮ್ಮ ಮುಂದೆ ಒಂದು ಅಡ್ಡಗೋಡೆ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಭಯ ಬಂದ್ಬಿಡ್ತು. ಸರ್ ಇದೇನು ಸರ್ ಹೀಗೆ ಹೇಳ್ತಾ ಇದ್ದೀರಾ? ನಿರ್ಮಾಪಕರು ಹೊಸಬ್ರು, ನಾನು ಹೊಸಬ, ಏನೋ ಜೀವನವನ್ನು ಕಾಣ್ತೀವಿ ಅಂತ ಹೇಳಿ ಇದನ್ನು ಶುರು ಮಾಡಿದರೆ ಈ ಹಂತದಲ್ಲಿ ಬಂದ್ಮೇಲೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ, ತುಂಬ ಕಷ್ಟ ಆಗುತ್ತೆ ಸರ್ ಅಂತಂದೆ. ಇಲ್ಲ ರೀ, ನಾವು ಕೊಡೋಕ್ಕಾಗಲ್ಲ ಅಂತಂದರು. ನೀವು ನಂಬ್ತಿರೋ ಇಲ್ವೋ, ಮಂಜು ವಾಸ್ ಲಿಟ್ರಲಿ ಇನ್ ಟಿಯರ್ಸ್.
ಮಂಜು ಕಣ್ಣಲ್ಲಿ ನೀರು ಹೇಗೆ ಬಂದಿತ್ತು ಅಂತಂದರೆ 1.25 ಕೋಟಿ, ನನಗಿಂತ ಆ ಕಾಲಕ್ಕೆ 5 ವರ್ಷದ ಚಿಕ್ಕ ಹುಡುಗ, 39, 29, 30 ಪ್ರಾಯದಲ್ಲಿದ್ದಂತಹ ಹುಡುಗ ಹಿಂಗೆ ಎದೆ ಹಿಂಗೆ ಹೊಡೆದಿರಬೇಕು. ಪಕ್ಕದಲ್ಲಿರೋರು ಬಿಡಿ, ರಾಜಣ್ಣ ನಾನು ಹೇಳಿದ್ನಲ್ಲ ಯಾವನ್ ಸರ್ ಅವನು ಅಂತ ಕೇಳಿದಂತಹ ಗಟ್ಟಿ ಜೀವ ಅದು ಎಲ್ಲವನ್ನು ನೋಡಿಬಿಟ್ಟಿರ್ಬೋದು ಜೀವನದಲ್ಲಿ. ಇಲ್ಲ ಏನು ಬಂದರೂ ನಾನು ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ತಾಕತ್ತಿರೋ ವ್ಯಕ್ತಿ ಆಗಿರ್ಬೋದು. ಆದರೆ ಮಂಜು ಹಿ ವಾಸ್ ಇನ್ ಎ ಫ್ಲಕ್ಚುಯೇಷನ್ ರೈಟ್ ಫ್ರಮ್ ದ ಬಿಗಿನಿಂಗ್, ಬಿಕಾಸ್ ರೈಟ್ ಫ್ರಮ್ ಫಸ್ಟ್ ಸುದೀಪ್ ಅವ್ರದಿಂದ ಹಿಡಿದು ಇವತ್ತಿನ ಕ್ಷಣದವರೆಗೂ ಹಂತದಲ್ಲೂ ಒಬ್ಬೊಬ್ಬರು 25 ಲಕ್ಷ ಹಾಕ್ಬಿಟ್ಟಿದ್ದಾರೆ, ಉಳಿದಂತಹ 50 ಲಕ್ಷ ತಂದಿರೋದು ಯಾರು ಅಂತಾರೆ ಮಂಜು. ಯಾಕೆ ಅಂದರೆ ತನ್ನ ತಲೆಯನ್ನು ಅಡ ಇಟ್ಟು ತಂದಿದ್ದಾರೆ. ಆ ವ್ಯಕ್ತಿ ಕಣ್ಣಲ್ಲಿ ನೀರು ಬಂತು. ಇದನ್ನು ನೋಡಿದ್ರು, ಆ ಸೆನ್ಸಾರ್ ಆಫೀಸರ್ ನೋಡಿದ್ರು. ಸಾರ್ ಎಲ್ಲ ಮಾಡಿಬಿಟ್ಟಿದ್ದೀನಿ ಸಾರ್, ಈಗ ಹಿಂಗೆ ಹೇಳಿದ್ರೆ ಹೆಂಗೆ ಸಾರ್, ನಾವು ಹೋಗ್ಬಿಡ್ತೀವಿ ಸಾರ್ ಅಂತಂದರೆ, ಇಲ್ಲ ರೀ ಕಷ್ಟ ಇದೆ ರೀ. ಹಿ ವಾಸ್ ಸಚ್ ಎ ಶ್ರೂಡ್ ಗಾಯ್, ಹಿ ವಾಸ್ ಸಚ್ ಎ ಅದೇ ಆ ಚಂದ್ರಶೇಖರ್ ಅನ್ನೋ ವ್ಯಕ್ತಿಗೆ ಇಲ್ಲಿ ಹೃದಯ ಇದೆಯೋ ಕಲ್ಲಿದೆಯೋ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ. ಡೈರೆಕ್ಟಾಗಿ ಹೇಳ್ಬಿಟ್ರು ಕೊಡೋಕ್ಕಾಗೋದೇ ಇಲ್ಲ ಅಂತಂದರು. ಸರ್ ಏನು ಮಾಡಬೇಕು, ಅಷ್ಟೇ ರೀ ಕೊಡೋಕ್ಕಾಗಲ್ಲ ಕಣ್ರಿ, ಯೋಚನೆ ಮಾಡೋಣ ಮುಂದಕ್ಕೆ ಹೋಗ್ರಿ ಅಂದರೆ ಹಿ ಸ್ಟಾರ್ಟೆಡ್ ಹಿಸ್ ಗೇಮ್ ವೆರಿ ಮೆಂಟಲಿ. ಅದೇನೋ ಹೇಳ್ತಾರಲ್ಲ, ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿ ನಮ್ಮನ್ನು ಫಸ್ಟ್ ಸ್ಟೆಪ್ ಹಂಗೆ ಅದುಮಿದ್ರು. ಹೊರಗೆ ಬಂದಿದ್ದ ತಕ್ಷಣ ಸರ್ ಇದೇನು ಸರ್ ಹೀಗಾಗೋಯ್ತು ಅಂತಂದೆ, ಏನು ಗೊತ್ತಾಗ್ತಾ ಇಲ್ಲ ಮಂಜೋಣ, ನಾನೇನು ಮಾಡಲಿ, ಕತೆ ಮಾಡ್ಕೊಂಡಿದ್ದೀನಿ, ತುಂಬ ಸುಂದರವಾಗಿ ಶೂಟ್ ಮಾಡ್ಕೊಂಡಿದ್ದೀನಿ, ಎಲ್ಲವೂ ಮಾಡಿದ್ದೀನಿ. ಹಿಂದಿನ ಕಾಲಗಳಲ್ಲಿ ನಾನು ಹೇಳಿದ್ನಲ್ಲ, ನಮ್ಮ ಸಿನಿಮಾ ಹೋಗ್ತಾ ಇದ್ರೆ ಪಕ್ಕದಲ್ಲಿ ಏನೋ ಒಂದು ದುಡ್ಡು ಹೋಗೋದು, ಆ ಕಡೆಯಿಂದ ಸರ್ಟಿಫಿಕೇಟ್ ಬರೋದು, ಅದೆಲ್ಲ ಚೇಂಜ್ ಆಗೋಗಿದೆ. ಈಗ ಅವ್ರು ಕೇಳ್ತಾ ಇರೋದೇನು ಅಂತಂದರೆ, ಸಿನಿಮಾವನ್ನೇ ಮಾಡೋಕ್ಕಾಗಲ್ಲ, ಸಿನಿಮಾದ ಶೀರ್ಷಿಕೆಯನ್ನೇ ನೀವು ಬಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿನಿಮಾದ ಶೀರ್ಷಿಕೆ ಬಲಿ ಕೊಡೋದು ಒಂದೇ, ನನ್ನ ಮಗುವಿನ ತಲೆಯನ್ನು ಕತ್ತರಿಸಿ ನಾನು ಅವ್ರ ಮುಂದೆ ಇಡೋದು ಒಂದೇ. ಯಾವ ನಿಟ್ಟಿನಲ್ಲಿ ನಾನು ಕೊಡಲಿ, ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ. ತಿರ್ಗಾ ಎಲ್ಲ ಓಡ್ ಬಂದ್ವಿ. 1 ಗಂಟೆ ಆಗಿತ್ತು. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕೋದಂಡ ಅಂತ ಒಬ್ಬ ಹುಡುಗ. ಇವತ್ತು ಇದೆಲ್ಲವೂ ಏನಕ್ಕೆ ನೆನಪಿದೆ ಅಂತಂದರೆ, ಬಿದ್ದಂತಹ ಉಳಿಪೆಟ್ಟುಗಳಿವೆಲ್ಲ ಇದು ಚೆನ್ನಾಗಿ ನೆನಪಿದೆ. ಕೋದಂಡ ಬಂದಿದ್ದ ತಕ್ಷಣ ಹಸ್ದೋಗಿದ್ವಿ. ಬೆಳಗ್ಗೆ ನಾವು 9 ಗಂಟೆಗೆ ಹೋಗಿರೋದು, 8:30, 9 ಗಂಟೆ ಬಂದಿದ್ದ ತಕ್ಷಣ ಊಟ ಹಾಕಿ ಎಲ್ಲವೂ ಮಾಡಿ ತಿರ್ಗಾ ಹೊರಗಡೆ ಬಂದರೆ ನನಗೆ ಚೆನ್ನಾಗಿ ನೆನಪಿದೆ. SPRನ ಕೃಷ್ಣಣ್ಣ ಬಂದಿದ್ದರು, ಧನ್ರಾಜ್ ಅಂತ. ಎಸ್, ಹೀ ಈಸ್ ಒನ್ ಮೋರ್ ಮ್ಯಾನ್. ಮೊನ್ನೆ ಶೇಷನ್ ಹತ್ರ ಮಾತಾಡಬೇಕಾದ್ರೆ ಧನ್ರಾಜ್ ನೀನು ಕೇಳಲ್ಲ ಕಣೋ ಅಂತಂದರು. ಅವರು ಕೂಡ ಇಡೀ ಪ್ರೊಡಕ್ಷನಲ್ಲಿ ಓಡಾಡ್ತಾ ಇದ್ರು. ಹೀ ಈಸ್ ಅ ಸ್ಮಾಲ್ ಫೈನಾನ್ಷಿಯರ್. ಅವ್ರು ಬಂದಿದ್ದರು, ಶೇಷ ಬಂದಿದ್ದ, ಮಂಜು, ನಾನು, ಪುಟ್ಟಣ ಎಲ್ಲ ಚಾಮುಂಡೇಶ್ವರಿ. ಅದೇ ಹೇಳಿದ್ನಲ್ಲ, ಆ 3 ವಿಗ್ರಹ ಆ ಕಡೆ ಪಕ್ಕದಲ್ಲಿ ಗಾಡಿ ನಿಲ್ಲಿಸೋದಕ್ಕೆ ಕಟ್ಟೆ, ಆ ಕಟ್ಟೆ ಮೇಲೆ ಕೂತಿದ್ದೀವಿ. ಎಲ್ಲರ ತಲೆ ಮೇಲೆ ಕೈ ಇದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹೋಗ್ರಿ ನೋಡೋಣ, ಹೋಗ್ರಿ. ದಿಸ್ ವಾಸ್ ದ ಥಿಂಗ್, ದಿಸ್ ವಾಸ್ ದ ವರ್ಡ್ ಯೂಸ್ಡ್. ಹೋಗಿ ಅನ್ನೋ ಕೂಡ ಮರ್ಯಾದೆಗೆ ನಾವು ಅರ್ಹರಾಗಿರಲಿಲ್ಲ. ಏನು ಸರ್ ನಮ್ಮ ಬದುಕು. ದುಡ್ಡು ಹಾಕಿ ನಿರ್ಮಾಣ ಮಾಡಿ ಸಿನಿಮಾವನ್ನು ಪಿಕ್ಚರೈಸ್ ಮಾಡಿ, ಒಬ್ಬ ಡೈರೆಕ್ಟ್ರಿಗೂ ಬೆಲೆ ಇಲ್ಲ, ಒಬ್ಬ ಪ್ರೊಡ್ಯೂಸರ್ಗೂ ಬೆಲೆ ಇಲ್ಲ. ಯಾರಿಗೆ ಸೆನ್ಸಾರ್ ಆಫೀಸರ್ ಅಷ್ಟು ಗೊತ್ತಿಲ್ವಾ? ಹೋಗ್ರಿ ಕೂತ್ಕೊಳ್ರಿ. ಏನು ಸರ್, ಒಬ್ಬ ಸಿನಿಮಾ ನಿರ್ಮಾಪಕ, ನಿರ್ದೇಶಕ, ಕಲಾವಿದರು ಎಲ್ಲರೂ ಇದ್ದರೆ ಕಣ್ರಿ ನಿಮ್ಮ ಸೆನ್ಸಾರ್ ಆಫೀಸ್. ನಾವೆಲ್ಲ ಇದ್ದರೆ ಕಣ್ರಿ ನಿಮಗೆ ಆ ಪದವಿ. ನಾವೆಲ್ಲ ಇದ್ದರೆ ಕಣ್ರಿ ನಿಮಗೆ ಆ ಹೊತ್ತಿನ ಆ ಕ್ಷಣದ ಅನ್ನದಗಳು. ಮರ್ಯಾದೆ ಕೊಡೋದನ್ನು ಕಲ್ತ್ಕೊಳ್ಳಿ. ನೀವು ಏನೇ ಓದಿರ್ಬೋದು, ಏನೇ ಆಗಿರ್ಬೋದು, ನಾವುಗಳು ಚೆನ್ನಾಗಿ ಓದ್ಕೊಂಡೇ ಬಂದಿದ್ದೀವಿ. ನೀವು ಆ ಕಡೆಯಿಂದ ಹೋಗಿ ಬಂದಿದ್ದೀರಾ, ನಾವು ಈ ಕಡೆ ನೇರವಾಗಿ ಬರ್ತಾ ಇದ್ದೀವಿ ಅಷ್ಟೇ. ಹೋಗ್ರಿ ಅಂತ ಅಂದ ಆ ಮಾತು ಇಷ್ಟು ಜನರ ತಲೆ ಕೆಡಿಸಿದೆ. ಕೆಲವ್ರಿಗೆ ಇನ್ನೂ ಆ ಹೊಟ್ಟೆಯಲ್ಲಿ ಹಸುವು ಇಂಗುತ್ತಾ ಇಲ್ಲ. ಏನು ಮಾಡಬೇಕು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಏನು ಮಾಡೋದು ಈ ಥರ ತಂದಿಲ್ಲಿ ಇಟ್ಬಿಟ್ರಲ್ಲ, ಏನು ಮಾಡೋದು? ಸಡನ್ನಾಗಿ SPR ಗ್ರೂಪ್ಸಿಂದ ನಮ್ಮ ಕೃಷ್ಣ ಬಂದಿದ್ರಲ್ಲ, ಅವ್ರು ಅಶೋಕ್ ಕುಮಾರ್ಗೆ ಫೋನ್ ಮಾಡ್ತಾರೆ. ಸಾರ್ ಹಿಂಗಂತ ಇದ್ದಾರೆ, ಮಂಜ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಟ್ಟಿದ್ದಾನೆ, ಏನಾರು ಆಗತ್ತಾ ಸ್ವಲ್ಪ ನೋಡಿ ಸಾರ್. ಅವ್ರು ಆ ಕಡೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸಡನ್ನಾಗಿ ಈ ಕಡೆಯಿಂದ ನಮ್ಮ ಶೇಷ BK ಶಿವರಾಮ್ ಅವ್ರಿಗೆ ಫೋನ್ ಮಾಡ್ತಾರೆ. ನಮ್ಮ ಮಂಜು BK ಶಿವರಾಮ್ ಹತ್ರ ಮಾತಾಡ್ತಾರೆ. ಸರ್ ಯಾರಾದರೂ ಏನಾದರೂ ಅಂದ್ಬಿಟ್ರೆ ನಮಗೆ ಸಿನಿಮಾ ನಿಂತೋಗುತ್ತೆ. ಯಾಕೆ ಮಂಜು ಹೆದರ್ಕೋತಾ ಇದ್ದೀರಾ? ಯಾಕೆ? ನಾವೆಲ್ಲ ನಿಮ್ಮ ಜೊತೆ, ಎಲ್ಲ ಆಫೀಸರ್ಸು ನಮ್ಮ ಜೊತೆ ಇದ್ದಾರೆ. ಅಶೋಕ್ ಕುಮಾರ್, ಅಜೀಮ್, ನಮ್ಮ BK ಶಿವರಾಮ್ ಸಾಹೇಬರು, ನಂಜುಂಡೇಗೌಡರು ಅಂತ ಒಬ್ಬರು ಅವ್ರ ಜೊತೆ ಅಸಿಸ್ಟೆಂಟ್ ಆಗಿದ್ದರು, ರೇವಣ್ಣ ಅಂತಿದ್ರು. ಎಲ್ಲ ಅಫಿಷಿಯಲ್ ಟೀಮ್ ನಮ್ಮ ಜೊತೆ ಇದೆ. ಈ ಕಡೆ ರಾಜಶೇಖರ ಆಗಿರ್ಬೋದು, ಆ ಕಡೆ ಜಯಶ್ರೀ ಅಮ್ಮ ತಾಯಿ, ನೀ ಎಲ್ಲೇ ಇದ್ರು ತಾಯಿ ನಿನ್ನ ಪಾದಕ್ಕೆ ನಮಸ್ಕಾರಗಳು. ಆಕೆ ಮಾತಾಡಲಿಲ್ಲ. ಸೋಮನ ತಾಯಿ, ಆ ತಾಯಿಗಳಿಂದ ನಮಸ್ಕಾರ ಹೇಳ್ತೀನಿ. ಆಕೆ ಯಾರೋ ಮಾತಾಡದೇ ಇದ್ರೆ ನಿನಗೆ ಯಾರಯ್ಯ ಬಂದು ಅಡ್ಗೋಡೆ ಇಡ್ತಾರೆ? ಯಾರವರು?
ಏನಕ್ಕೆ ಶೀರ್ಷಿಕೆ ಕೊಡಲ್ಲ? ದಿಸ್ ಸ್ಟಾರ್ಟೆಡ್. ಬೆಳಗಿನ ಜಾವ ಬಂದು ಆ ಸಾಂಗ್ ನೋಡಿದಾಗ ಒಂದು ಕಡೆ ಎದೆ ಹೊಡೆದೋದ್ರೆ ಇನ್ನೆಲ್ಲೋ ಹೊಡ್ಕೋತಿತ್ತು ನೋಡಿ, ಲಬ್ ಡಬ್ ಲಬ್ ಡಬ್. ಅದಕ್ಕೂ ಕೂಡ ಈ ಸೆನ್ಸಾರ್ ಆಫೀಸರು ಭಾರವಾದ ಒಂದು ಕಲ್ಲನ್ನು ತೆಗೆದು ಹಂಗೆ ಹಾಕಿ ಜಜ್ಜಿ ರಕ್ತನ ಈಚೆ ಒಂದು ಬಂದಿಲ್ಲ ಸ್ವಾಮಿ. ಆ ಮಟ್ಟದಲ್ಲಿ ಹಿಸುಕ್ಬಿಟ್ರು, ಒಂದೇ ಸತಿ ಹಿಸುಕ್ಬಿಟ್ರು. ಇಲ್ಲಿಂದ ಶುರು ಆಯ್ತಲ್ಲ ವೀಕ್ಷಕರೇ ಹೋರಾಟ. ದಿಸ್ ವಾಸ್ ಅ ವೆರಿ, ಅದೇನೋ ಹೇಳ್ತಾರಲ್ಲ, ಇನ್ನೊಂದು ವಿಧದಲ್ಲಿ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಶುರು ಆಯಿತು. ಇಲ್ಲಿವರೆಗೂ ಒಂದು ಹಂತದಲ್ಲಿ ಇದ್ದಂತಹ ಒಂದು ಮೃಗತ್ವ ಬೇರೆ, ಮೃಗನಾಗಿದ್ದೆ ನಾನು. ಯಾಕೆ ಅಂತಂದರೆ ಹೇಳಿದ್ದೆ ಗೊತ್ತಾ, ಹಪ್ಪಿಸ್ತಾ ಇದ್ದೆ ಗೊತ್ತಾ, ನಾನು ಡ್ರೈವ್ ಮಾಡ್ತೀನಿ, ನನಗೆ ಸಾಥ್ ಕೊಡಿ, ನನಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಂಡಾಗ ಪಾಪ ಎಲ್ಲ ಬಂದು ನನಗೆ ಸಪೋರ್ಟ್ ಕೊಟ್ಟಾಗ ನಾನು ಕೂಡ ಎಲ್ಲವನ್ನು ಮಾಡಿ 46ನೇ ದಿವಸ 45 ಮುಗಿಸಿ 46ನೇ ದಿವಸ ಬಿಕಾಸ್ ಆಫ್ ದಟ್ ಕುಂಬಳಕಾಯಿ ಎಲ್ಲವನ್ನು ಮಾಡಿದ್ವಲ್ಲ. ಈಗ ಬಂದು ತಿರ್ಗಾ ನೀನು ಹೀಗೆ ಮೆದು ಆಗಂಗಿಲ್ಲ ಮಗನೇ, ಇನ್ನೊಂದು ರೂಟಿಗೆ ಓಪನ್ ಆಗಿದೆ ಅಂತಂದರೆ ಈ ನನ್ನ ಹಣೆಯ ಬರೋಕ್ಕೆ ನಾವೇನು ಮಾಡಲಿ? ಕೆಲವು ಕಡೆ ನಾನು ಅದಕ್ಕೆ ಹೇಳೋದು, ನಾವು ಕೇಳ್ಕೊಂಡು ಬಂದಿರಬೇಕು. ಯಾರೋ ಮಾಡೋದನ್ನು ಅವ್ರಿಗೆ ಸಿದ್ಧಿಸಿದಂತಹ ಯೋಗ್ಯತೆ ನನಗೆ ಬಂದಿಲ್ವಲ್ಲ ಅಂತ ಕೊರಗೋದಲ್ಲ, ನಾನು ಕೇಳ್ಕೊಂಬಂದಿಲ್ವಲ್ಲ ಅಂತ ಅನ್ಕೋಬೇಕಷ್ಟೆ. ಈ ನಿಟ್ಟಿನಲ್ಲಿ ಶುರು ಆದಂಥ ಹೋರಾಟ ಒಂದೇ ಸಿನಿಮಾದಲ್ಲಿ ಮುಗಿಲಿಲ್ಲ ವೀಕ್ಷಕರೇ. ಗಂಡ ಹೆಂಡತಿ, ರಾಜೀವ್, ಮಾದೇಶ, ಈ 3 ಸಿನಿಮಾಗಳಲ್ಲಿ ಪ್ಲಸ್ ಡೆಡ್ಲಿ ಸೋಮ 4 ಸಿನಿಮಾದಲ್ಲಿ ನಂದು 3 ಸಿನಿಮಾ ಇಟ್ ವಾಸ್ ಆನ್ ದ ಫಸ್ಟ್. ಅದೇನೋ ಹೇಳ್ತಾರಲ್ಲ, ಸೆನ್ಸಾರ್ ಆಫೀಸರ್ ನೋಡಿದ ಕೂಡಲೇ ಬ್ಯಾನ್ ಆದಂತಹ 3 ಸಿನಿಮಾಗಳಿದ್ದು. ಬ್ಯಾನ್, ದಟ್ ವಾಸ್ ದ ವರ್ಡ್ ಲಿಟ್ರಲಿ ಯೂಸ್ಡ್. ಯುವರ್ ಫಿಲಮ್ ಇಸ್ ನಾಟ್, ಅದೇನೋ ಹೇಳ್ತಾರಲ್ಲ, ಅದು ಸರ್ಟಿಫೈ ಆಗೋದಕ್ಕೆ ನಿನ್ನ ಸಿನಿಮಾ ಯೋಗ್ಯವಲ್ಲ ಅಂತ ತೊಗೊಂಡಂತಹ 3 ಸಿನಿಮಾಗಳಿದು. ಎಲ್ಲವೂ ಮುಗೀತು, ಆಯಿತು, ಯೋಚಿಸ್ತಾನೆ ಕೂತಿದ್ವಿ ಮುಂದೇನಾಯಿತು ಅಂತ ಮುಂದಿನ ಎಪಿಸೋಡಲ್ಲಿ ಬಂದು ಹೇಳ್ತೀನಿ. ಹರಸಿ ಆಶೀರ್ವದಿಸಿ, ನಮಸ್ತೆ. ಸರಿ ಪ್ರೀತಿಯ ವೀಕ್ಷಕರೇ, ಹೊಟ್ಬಿಟ್ರ? ನಾನಿನ್ನೂ ಇಲ್ಲೇ ಇದ್ದೀನಿ ಕಣ್ರಿ. ಕತ್ಲೆ ಆಗೋಯ್ತು ಅಂತ ಕೂಡಲೇ ಜೀವನ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಕತ್ತಲಲ್ಲೇ ಬೆಳಕನ್ನು ಹುಡುಕುವಂಥ ಪ್ರಯತ್ನಗಳು ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಡೆಡ್ಲಿ ಟುಡೆಯ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿರಿ. ಇದು ನಿಮ್ಮ ವಿಡಿಯೋ ಕಣ್ರಿ. ಶೇರ್ ಮಾಡುವಾಗ ಅದೇನೋ ಹೇಳ್ತಾರೆ, #ಟ್ಯಾಗ್ ಅಂತ ಹಾಕಬೇಕಂತೆ. ಆಗ ಹಾಕಿ ರವಿ ಶ್ರೀವತ್ಸ ಅಂತ ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಮ ವಿಡಿಯೋ, ನಿಮ್ಮ ಕಮೆಂಟ್ ನನ್ನ ಕೈಗೆ ಬಂದು ಸೇರುತ್ತೆ. ನಾನು ಆ ಕೂಡಲೇ ಸ್ಪಂದಿಸ್ತೀನಿ. ಜೀವನ ಇರೋದೇ 4 ದಿನ ಸ್ನೇಹಿತರೆ, ಅದರಲ್ಲಿ ನಾನು 3 ದಿನ ಕಳೆದುಬಿಟ್ಟಿದ್ದೀನಿ ಕಣ್ರಿ. ಉಳಿದ 1 ದಿನ ನಿಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನನ್ನ ಈ ಆಸೆಯನ್ನು ನೆರವೇರಿಸ್ತೀರಲ್ಲ? ಗುಡ್ ಬಾಯ್.